We are studying from the foundation book of the Bible. ಸತ್ಯವೇದದ ಅಸ್ಥಿವಾರ ಪುಸ್ತಕದಿಂದ ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. We have looked at Abraham's life, Isaac's life, Jacob's life, and now we are in Joseph's life. ನಾವು ಅಬ್ರಾಮ್, ಇಸಾಕ್, ಯಾಕೋಬರ ಜೀವಿತವನ್ನು ಧ್ಯಾನ ಮಾಡಿದ ನಂತರ ಈಗ ಯೋಸೇಫನ ಜೀವಿತವನ್ನು ನಾವು ನೋಡುತ್ತಿದ್ದೇವೆ. In chapter 40, when we ended, we saw that Joseph was still in jail. 40ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನೋಡುವಾಗ ಯೋಸೇಫನು ಇನ್ನೂ ಸೆರೆಮನೆಯಲ್ಲಿದ್ದನು. He was forgotten. ಅವನು ಮರೆತು ಹೋದ ಸ್ಥಿತಿಯಲ್ಲಿದ್ದನು. He was forlorn, ಹತಾಶರಾಗಿ and forsaken. ಹತಾಶನಾಗಿ ಕೈ ಬಿಡಲ್ಪಟ್ಟವನಾಗಿದ್ದನು. The person that he helped, the butler, forgot all about him. ಆದರೆ ತಾನು ಸಹಾಯ ಮಾಡಿದ ಆ ಒಬ್ಬ ಭಕ್ಷಕಾರನು, ಅವನು ಪಾನದಾಯಕನು ಎಲ್ಲವನ್ನು ಯೋಸೇಫನನ್ನು ಮರೆತು ಹೋದರು. From a human perspective, this looks like a hopeless condition. ಮನುಷ್ಯರ ದೃಷ್ಟಿಯಲ್ಲಿ ನಾವು ನೋಡುವಾಗ ಇದು ನಿರೀಕ್ಷೆ ಇಲ್ಲದ ಒಂದು ಪರಿಸ್ಥಿತಿಯಾಗಿ ಕಾಣಬಹುದು. But in God's perspective, all these are happening to Joseph for God's greater purpose in his life. ಆದರೆ ದೇವರ ದೃಷ್ಟಿಯಲ್ಲಿ ಯೋಸೇಫನ ಒಂದು ದೊಡ್ಡ ಉದ್ದೇಶಕ್ಕಾಗಿ ಈ ಎಲ್ಲಾ ಕಾರ್ಯಗಳು ನೆರವೇರುತ್ತಾ ಉಂಟು. If you and I recognize God's hand in our lives today, ಈ ದಿನಗಳಲ್ಲಿ ದೇವರ ಹಸ್ತವು ನಮ್ಮ ಜೀವಿತದಲ್ಲಿ ನಾವು ಗಮನಿಸುವುದಾದ್ರೆ, it would give us a different outlook on life. ಜೀವನದ ದೃಷ್ಟಿಕೋನವು ಅದು ವಿಭಿನ್ನವಾಗಿರುತ್ತದೆ. In this chapter before us, we see Joseph is released from the prison and he interprets Pharaoh's dream and he is made like the prime minister of Egypt. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೋಸೇಫನು ಸೆರೆಮನೆಯಿಂದ ಬಿಡುಗಡೆಯಾಗಿ ಫರೋನ ಕನಸಿನ ಅರ್ಥವನ್ನು ಬಿಡಿಸಿ ನಂತರ ಆತನು ಒಬ್ಬ ಪ್ರಧಾನ ಮಂತ್ರಿಯಾಗಿ ಆಗುವುದನ್ನು ನೋಡಬಹುದು. He marries Asenath, the daughter of the priest of On, and bears 2 children, Manasseh and Ephraim. ಇಲ್ಲಿ ಆನ್ ಎಂಬ ಒಬ್ಬ ಯಾಜಕನ ಮಗಳನ್ನು ಮದುವೆ ಮಾಡಿಕೊಂಡು 2 ಗಂಡು ಮಕ್ಕಳು ಯೋಸೇಫನಿಗೆ ಹುಟ್ಟುತ್ತಾರೆ, ಮನಾಸೆ ಮತ್ತು ಎಫ್ರೇಮ್ ಎಂಬುದಾಗಿ. So this is a story of rags to riches, rags in the shabby clothing, from utter desperate situation, from rags to riches. ಇದು ಒಂದು ಕಥೆ ಹೇಗೆ ಎಂಬುದಾಗಿ ನೋಡುವಾಗ ಹೀನಾಯವಾದ ಒಂದು ಸ್ಥಿತಿಯಿಂದ ಒಂದು ಐಶ್ವರ್ಯತನಕ್ಕೆ ಬರುವ ಒಂದು ಸ್ಥಿತಿ. From pit to palace. ಹಲ್ಲದಿಂದ ಅರಮನೆಗೆ. We can see the hand of God in Joseph's life. ಯೋಸೇಫನ ಜೀವಿತದಲ್ಲಿ ದೇವರ ಹಸ್ತವನ್ನು ನಾವು ನೋಡಬಹುದು. Joseph was conscious of God's hand and care in his life during the days of adversity. ಯೋಸೇಫನು ತನ್ನ ಜೀವನ ಕಷ್ಟಕರವಾದ ದಿನಗಳಲ್ಲಿ ದೇವರ ಹಸ್ತವು ಆತನ ಮೇಲೆ ಇದ್ದದ್ದನ್ನು ಯೋಸೇಫನು ಆತನು ಗುರುತಿಸಿಕೊಂಡನು. Even though we don't read about the indwelling of the Holy Spirit like in the New Testament, in the Old Testament, ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ವಾಸವಾಗಿರುವ ಅಥವಾ ಪವಿತ್ರಾತ್ಮ ಭರಿತರಾಗಿರುವ ವಿಷಯವಾಗಿ ನಾವು ನೋಡುವುದಿಲ್ಲ. Like New Testament, we don't read about the permanent indwelling of the Holy Spirit. ಹೊಸ ಒಡಂಬಡಿಕೆಯಲ್ಲಿ ಇರುವ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಶಾಶ್ವತವಾಗಿ ಪವಿತ್ರಾತ್ಮನು ವಾಸವಾಗುವ ಸಂಗತಿಯನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಿಲ್ಲ. Yet Joseph's life, we see the fruit of the Spirit in his life. ಆದರೂ ಸಹ ಯೋಸೇಫನ ಜೀವಿತದಲ್ಲಿ ಪವಿತ್ರಾತ್ಮ ಫಲವನ್ನು ಕಾಣಬಹುದು. One of that is patience. ಆ ಫಲದಲ್ಲಿ ಒಂದು ತಾಳ್ಮೆ. Romans 5:3. Keshav, can you read Romans 5:3? ರೋಮ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಮುಂದೆಗೆ ನೆಕ್ಸ್ಟ್ ವಾಕ್ಯ ಕೂಡ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. Yeah, this is what we are seeing in Joseph's life. ಯೋಸೇಫನ ಜೀವಿತದಲ್ಲಿಯೂ ಈ ವಿಷಯವನ್ನೇ ನಾವು ನೋಡುತ್ತಿದ್ದೇವೆ.
James chapter 1, verse 2 and 3. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು. James chapter 1, verses 2 and 3. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. Just like Daniel was brought before Nebuchadnezzar, in this chapter, Joseph was brought into the presence of Pharaoh. ಹೇಗೆ ದಾನಿಯೇಲನು ನೆಬೂಕದ್ನೆಚ್ಚರನ ಮುಂದೆ ತರಲ್ಪಟ್ಟನು, ಅದೇ ರೀತಿಯಾಗಿ ಇಲ್ಲಿ ಯೋಸೇಫನು ಸಹ ಫರೋವನ ಸನ್ನಿಧಿಯಲ್ಲಿ ಕರೆಯಲ್ಪಟ್ಟನು. Both of them were to interpret dreams, both Daniel and Joseph. ಇವರಿಬ್ಬರು, ದಾನಿಯೇಲನು ಮತ್ತು ಯೋಸೇಫನು ಸಹ ಅವರಿಬ್ಬರು ಕನಸಿನ ಅರ್ಥವನ್ನು ಹೇಳಬೇಕಾಗಿತ್ತು. In the end of the chapter, we see the famine, the purpose of God for accomplishing his plan. ಅಧ್ಯಾಯದ ಕೊನೆಯಲ್ಲಿ ನಾವು ನೋಡುವಾಗ ಆ ಬರವನ್ನು ನಾವು ನೋಡಬಹುದು. ದೇವರು ತನ್ನ ಉದ್ದೇಶವನ್ನು ನೆರವೇರಿಸುವ ಒಂದು ಸಂಗತಿ. God want Jacob's family to come out of Canaan. ಯಾಕೋಬನ ಕುಟುಂಬದವರು ಕಾನಾನ್ ದೇಶದಿಂದ ಹೊರಗೆ ಬರಬೇಕೆಂಬುದಾಗಿ ದೇವರ ಒಂದು ಯೋಜನೆಯಾಗಿತ್ತು. Away from the sins and the influence of the immoral, wicked Canaanites, and bring them to Egypt, and even in Egypt keep them in a separate place in Goshen. ಆ ಪಾಪದಿಂದಲೂ ಮತ್ತು ಅಲ್ಲಿ ಆ ಒಂದು ದುಷ್ಟ ಪರಿಣಾಮದಿಂದಲೂ ಹೊರತಂದು ಐಗುಪ್ತ ದೇಶಕ್ಕೆ ಬರಮಾಡಿ ಅಲ್ಲಿಯೂ ಐಗುಪ್ತ ದೇಶದಲ್ಲಿಯೂ ಸಹ ಒಂದು ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ಇಡಬೇಕೆಂಬುದಾಗಿ ಯೆಹೋವನ ಯೋಜನೆಯಾಗಿತ್ತು. For that he brought this famine. ಈ ಒಂದು ಆ ಸಂಗತಿಯನ್ನು ನೆರವೇರಿಸುವುದಕ್ಕಾಗಿ ದೇವರು ಬರವನ್ನು ತಂದನು. As we go along, we will see so many similarities between Joseph and our Lord Jesus Christ. ನಾವು ಅಧ್ಯಯನದಲ್ಲಿ ಮುಂದೆ ಹೋಗುವಾಗ ಯೋಸೇಫನಿಗೂ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಜೀವಿತಕ್ಕಿರುವ ಅನೇಕ ಸಮವಾದ ವಿಷಯಗಳನ್ನು ಕಾಣಬಹುದು. Okay, before we go into verse 1, the butler that Joseph helped, he forgot him. ಯೋಸೇಫನು ಸಹಾಯ ಮಾಡಿದ ಆ ಒಬ್ಬ ಪಾನದಾಯಕನು ಈಗ ಯೋಸೇಫನನ್ನು ಮರೆತು ಹೋದನು. Many people are like that. We do help to them, or they receive help from others, but soon when they are in a better condition, they forget. That's human nature. ಮನುಷ್ಯರು ಸ್ವಾಭಾವಿಕವಾಗಿ ಈ ರೀತಿಯಾಗಿದ್ದಾರೆ. ಅವರು ಸಹಾಯ ಪಡೆದುಕೊಳ್ಳುತ್ತಾರೆ, ಇಲ್ಲ ಸಹಾಯ ಮಾಡುತ್ತಾರೆ. ಒಳ್ಳೆ ಸ್ಥಿತಿಗೆ ಬಂದ ನಂತರ ಅವರು ಮರೆತು ಹೋಗುತ್ತಾರೆ. I have a certain experience like that in my life. ನನ್ನ ಜೀವಿತದಲ್ಲಿಯೂ ಇಂಥ ಕೆಲವು ಅನುಭವಗಳು ಉಂಟಾಗಿದೆ. But sometimes even the people we helped, they turn against us at the end. ಕೆಲವು ಸಂದರ್ಭಗಳಲ್ಲಿ ನಾವು ಸಹಾಯ ಮಾಡಿದ ಜನರು ಅವರು ನಮ್ಮ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. At least that did not happen to Joseph. ಯೋಸೇಫನಿಗೆ ಈ ರೀತಿಯಾಗಿ ನಡೆಯಲಿಲ್ಲ. Now let's see what happened. God gives Pharaoh a dream. ಇಲ್ಲಿ ನಡೆಯುವ ವಿಷಯಗಳನ್ನು ನಾವು ಗಮನಿಸೋಣ. ದೇವರು ಫರೋವನಿಗೆ ಒಂದು ಕನಸನ್ನು ಕೊಟ್ಟನು. Okay, let's go to chapter 41, verse 1. ಆದಿಕಾಂಡ 41ನೇ ಅಧ್ಯಾಯ 1ನೇ ವಚನಕ್ಕೆ ಬರೋಣ. ವರ್ಷಗಳಾದ ಮೇಲೆ ಫರೋಹನಿಗೆ ಕನಸು ಬಿತ್ತು. ಆ ಕನಸು ಏನೆಂದರೆ, ಅವನು ನೈಲ್ ನದಿ ತೀರದಲ್ಲಿ ನಿಂತಿದ್ದನು. We see 2 years have lapsed since chapter 40. 40ನೇ ಅಧ್ಯಾಯ ಮುಗಿದು 2 ವರ್ಷಗಳು ಕಳೆದವು. Sometimes God's plans, you have to wait for it. ಕೆಲವು ಸಂದರ್ಭಗಳಲ್ಲಿ ದೇವರ ಯೋಜನೆ ನೆರವೇರಬೇಕಾದ್ರೆ ನಾವು ಕಾಯಬೇಕು. Jail is a place of pain and suffering normally. ಸಾಧಾರಣವಾಗಿ ಸೆರೆಮನೆ ಅಂದರೆ ಅದು ಶ್ರಮೆ ಮತ್ತು ನೋವು ಉಂಟು ಮಾಡುವ ಸ್ಥಳವಾಗಿದೆ. In the Bible we see many who were put in jail. ಸತ್ಯವೇದದಲ್ಲಿ ಅನೇಕರು ಸೆರೆಮನೆಯಲ್ಲಿ ಹಾಕಲ್ಪಟ್ಟದನ್ನು ನಾವು ಕಾಣಬಹುದು. Joseph was put in the jail, but it was his school of training from God for something greater. ಯೋಸೇಫನು ಸಹ ಸೆರೆಮನೆಗೆ ಹಾಕಲ್ಪಟ್ಟನು, ಆದರೆ
ದೇವರ ಒಂದು ಶಾಲೆ ಆಗಿದ್ದು ದೊಡ್ಡ ಉದ್ದೇಶಕ್ಕಾಗಿ ಅದು ಕಲಿಯುವ ಒಂದು ಪಾಠಶಾಲೆ ಆಗಿತ್ತು. Paul and Silas were put in the Philippian jail, but we know what happened at that night. It became a place for singing and praising God. ಪೌಲನು ಮತ್ತು ಸಿಲ್ವಾನರು ಅವರಿಬ್ಬರು ಸಹ ಫಿಲಿಪ್ಪಿ ಪಟ್ಟಣದಲ್ಲಿರುವ ಸೆರೆಮನೆಯಲ್ಲಿ ಹಾಕಲ್ಪಟ್ಟರು. ಅದರ ನಂತರ ಏನಾಯ್ತೆಂಬುದಾಗಿ ನಾವು ನೋಡುವಾಗ ಆ ದೇವರಿಗೆ ಸ್ತೋತ್ರ ಮತ್ತು ಕೊಂಡಾಟವನ್ನು ಕೊಡುವ ಒಂದು ಸಂದರ್ಭ ಪರಿಸ್ಥಿತಿಯಾಗಿ ಮಾರ್ಪಟ್ಟಿತು. A place where the jailer and his family came to the Lord. ಈ ಸ್ಥಳದಲ್ಲಿ ಆ ಒಬ್ಬ ಸೆರೆಮನೆ ಅಧಿಕಾರಿಯು ಮತ್ತು ಕುಟುಂಬವು ಕರ್ತನ ಕಡೆಗೆ ಬಂದ ಒಂದು ಪರಿಸ್ಥಿತಿಯನ್ನು ನೋಡುತ್ತೇವೆ. Onesimus was put in jail, but that's where he met Paul and became a child of God. ಒನಸಿಮನು ಸಹ ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. ಅಲ್ಲಿ ಪೌಲನನ್ನು ಭೇಟಿ ಮಾಡಿ ದೇವರ ಮಗನು ಆತನು ಆದನು. What is the jail experience God gives you and I? It always, if we yield and wait on the Lord, it can produce amazing results in our life. ನಮ್ಮ ಮತ್ತು ನಿಮ್ಮ ಜೀವಿತಗಳಲ್ಲಿ ಸೆರೆಮನೆಯ ಒಂದು ಅನುಭವ ಅದು ಏನಾಗಿರಬಹುದು. ನಾವು ಯಾವಾಗಲೂ ದೇವರಿಗೆ ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ಇರುವುದಾದ್ರೆ ಅದು ದೊಡ್ಡ ಒಂದು ಉದ್ದೇಶಕ್ಕೆ ಅದು ಮಾರ್ಪಡುತ್ತದೆ. Read verses 2, 3 and 4. 2, 3 ಮತ್ತು 4ನೇ ವಚನಗಳನ್ನು ಓದಿಕೊಳ್ಳೋಣ. ಅಷ್ಟರಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಬಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಮೈಯೊಣಗಿ ಬಡವಾದ 7 ಆಕಳುಗಳು ನದಿಯೊಳಗಿಂದ ಬಂದು ಮೊದಲು ಕಾಣಿಸಿದ ಆಕಳುಗಳ ಹತ್ತಿರ ನದಿ ತೀರದಲ್ಲಿ ನಿಂತವು. ಮೈ ಒಣಗಿದ ಈ ಬಡ ಆಕಳುಗಳು ಲಕ್ಷಣವಾದ ಆ ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. ಹೀಗೆ ಕಾಣುವಷ್ಟವರಲ್ಲಿ ಫರೋಹನಿಗೆ ಎಚ್ಚರವಾಯಿತು. We read about Pharaoh in his dream seeing fat cows and skinny cows. ಫರೋಹನು ತನ್ನ ಕನಸಿನಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಮತ್ತು ಮೈ ಒಣಗಿ ಬಡವಾದ 7 ಆಕಳುಗಳನ್ನು ಕಂಡನು. Fat cows were eaten by the 7 skinny cows. ಮೈ ಒಣಗಿ ಬಡವಾದ 7 ಆಕಳುಗಳು ಈ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. Remember, it is a dream, okay? ಜ್ಞಾಪಕ ಮಾಡಿಕೊಳ್ಳಿರಿ, ಇದೊಂದು ಕನಸು. Pharaoh woke up and wondered, and then again he went back to sleep. ಫರೋಹನು ಎಚ್ಚರವಾಗಿ ಆಶ್ಚರ್ಯವಾಯಿತು. ಫರೋಹನು ಮತ್ತೆ ಆತನು ಮಲಗುವುದಕ್ಕೆ ಹೋದನು. Okay, 5 to 8, please read. 5ನೇ ವಚನದಿಂದ 8ನೇ ವಚನ ತನಕ. ಅವನು ತಿರುಗಿ ನಿದ್ರೆ ಮಾಡಿದಾಗ ಮತ್ತೊಂದು ಕನಸು ಬಿತ್ತು. ಅದೇನೆಂದರೆ ಒಳ್ಳೆ ಪುಷ್ಟಿಯುಳ್ಳ 7 ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿದವು. ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ್ದ ಬೇರೆ 7 ತೆನೆಗಳು ಮೊಳೆತು ಬಂದವು. ಬತ್ತಿ ಹೋಗಿದ್ದ ಈ ತೆನೆಗಳು ಆ 7 ಒಳ್ಳೆ ಪುಷ್ಟಿಯುಳ್ಳ ತೆನೆಗಳನ್ನು ನುಂಗಿಬಿಟ್ಟವು. ಹೀಗೆ ಕಾಣಿಸುವಷ್ಟರಲ್ಲಿ ಫರೋಹನು ಎಚ್ಚೆತ್ತು ಅದನ್ನು ಕನಸೆಂದು ತಿಳಿಕೊಂಡನು. ಬೆಳಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಜೋಯಿಸರನ್ನು ವಿದ್ವಾಂಸರನ್ನು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಅವರಲ್ಲಿ ಒಬ್ಬರು ಸಿಕ್ಕಲಿಲ್ಲ. The second dream was plum corn and blasted thin corn. ಎರಡನೇ ಕನಸಿನಲ್ಲಿ ಒಳ್ಳೆ ಪುಷ್ಟಿಯುಳ್ಳ 7 ತೆನೆಗಳು ಮತ್ತು ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ ಬೇರೆ 7 ತೆನೆಗಳು ಕಾಣಿಸಿದವು. Again Pharaoh woke up and it was a dream. ಫರೋಹನು ಆತನು ಎಚ್ಚರಗೊಂಡನು, ಕನಸೆಂದು ತಿಳುಕೊಂಡನು. He was troubled and called for the magicians of Egypt and the wise men. ಫರೋಹನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲ ಜೋಯಿಸರನ್ನು ವಿದ್ವಾಂಸರನ್ನು ಕರೆಸಿದನು. Unlike Nebuchadnezzar, who won't tell the dream but expect the dream and its interpretation in the book of Daniel. ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡುವಾಗ ನೆಬೂಕದ್ನೆಚ್ಚರನಿಗೆ ಆ ಕನಸು ಬಿದ್ದಾಗ ಆ ಕನಸು ಏನೆಂಬುದಾಗಿ ಆತನು ತಿಳಿಸಲಿಲ್ಲ. ಆದ್ರೆ ಅದರ ಅರ್ಥವನ್ನು, ಕನಸನ್ನು ಮತ್ತು ಅರ್ಥವನ್ನು ಬಿಡಿಸುವವರನ್ನು ಆತನು ಕೇಳಿಕೊಂಡನು. Pharaoh didn't go that far. He told the dream, yet these wise men and magicians couldn't answer. ಫರೋಹನು ಅಷ್ಟು ದೂರ ಹೋಗಲಿಲ್ಲ. ತನ್ನ ಕನಸು ಏನೆಂಬುದಾಗಿ ತಿಳಿಸಿದನು. ಆದ್ರೂ ಸಹ ಆ ಜೋಯಿಸರು ಮತ್ತು ವಿದ್ವಾಂಸರು ಕನಸಿನ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. So even though the dream was told, these people couldn't interpret.
ಇಲ್ಲಿ ಆ ಕನಸು ಏನೆಂಬುದಾಗಿ ತಿಳಿಸಿದ್ರು ಸಹ ಇವರು ಅದರ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. The butler was listening when this thing was happening. ಈ ಒಂದು ಮಾತುಕತೆ ನಡೆಯುವಾಗ ಪಾನದಾಯಕನು ಈ ವಿಷಯಗಳನ್ನು ಕೇಳಿಸಿಕೊಂಡನು. His job was to stand before Pharaoh for anything he wanted, any beck of moment, any time when he said he had to give it. So he was there and he was listening. ಪಾನದಾಯಕನು ಫರೋಹನ ಬಳಿಯಲ್ಲಿ ನಿಂತು ಫರೋನಿಗೆ ಏನಾದರೂ ಬೇಕಾದರೆ ತಕ್ಷಣ ಆತನು ಕೊಡುವವನಾಗಿರಬೇಕು. ಈ ಕಾರಣದಿಂದ ಫರೋನ ಬಳಿಗೆ ನಿಂತಿರುವಾಗ ಈ ವಿಷಯವನ್ನು ಕೇಳಿಸಿಕೊಂಡನು. Now let's read verse 9 to verse 13. 9ನೇ ವಚನದಿಂದ 13ನೇ ವಚನ ತನಕ ಓದಿಕೊಳ್ಳೋಣ. ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಫರೋಹನಿಗೆ, ಅರಸನೇ, ಇವತ್ತು ನನ್ನ ತಪ್ಪುಗಳನ್ನು ನೆನೆಸಿ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ. ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಕೊಂಡು ನನ್ನನ್ನು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಿರಿಸಿದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಒಬ್ಬೊಬ್ಬನ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು. ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಒಬ್ಬ ಪ್ರಾಯಸ್ಥನಿದ್ದನು. ಅವನು ದಳವಾಯಿಯ ದಾಸನು. ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಅವುಗಳ ಅರ್ಥವನ್ನು ನಮಗೆ ಹೇಳಿದನು. ನಮ್ಮ ಕನಸಿನ ಪ್ರಕಾರ ಅರ್ಥವನ್ನು ಹೇಳಿದನು. ಮಾತ್ರವಲ್ಲದೆ ಅವನು ನಮಗೆ ಹೇಳಿದ ಅರ್ಥಕ್ಕೆ ಸರಿಯಾಗಿ ಕಾರ್ಯವು ನಡೆಯಿತು. ಅವನು ಹೇಳಿದಂತೆಯೇ ನನ್ನ ಉದ್ಯೋಗವು ತಿರುಗಿ ನನಗೆ ದೊರಕಿತು. ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು ಗಲ್ಲಿಗೆ ಹಾಕಲ್ಪಟ್ಟನು ಅಂದನು. The butler is telling, I remember my fault. ಇಲ್ಲಿ ಪಾನದಾಯಕನು ನನ್ನ ತಪ್ಪುಗಳನ್ನು ನೆನೆಸುತ್ತೇನೆಂಬುದಾಗಿ ಅರಿಕೆ ಮಾಡುತ್ತಾನೆ. It was not just a fault, it was a sin to be unthankful. ಇದು ತಪ್ಪು ಮಾತ್ರವಲ್ಲ, ಒಂದು ಪಾಪವಾಗಿದೆ. ಕೃತಜ್ಞತೆ ಇಲ್ಲದೆ ಇರುವುದು ಪಾಪವಾಗಿದೆ. But all this was in the providence of God. God's time was very important. ಆದರೆ ಈ ಎಲ್ಲಾ ವಿಷಯಗಳು ದೇವರ ಒಂದು ಯೋಜನೆಯಲ್ಲಿ ಇತ್ತು ಮತ್ತು ದೇವರ ಒಂದು ಸಮಯ ಮುಖ್ಯವಾಗಿದೆ. We remember, we read in the word of God that God does all things beautiful in his time. ಸತ್ಯವೇದದಲ್ಲಿ ದೇವರು ಎಲ್ಲವನ್ನು ಅದ್ಭುತವಾಗಿ ತನ್ನ ಸಮಯದಲ್ಲಿ ಮಾಡುತ್ತಾನೆಂಬ ವಾಕ್ಯ ಉಂಟು. People may forget, but God won't. ಜನರು ಮರೆತು ಹೋಗಬಹುದು, ಆದರೆ ದೇವರು ಮರೆತು ಹೋಗುವುದಿಲ್ಲ. The only thing God forgets is our confessed sin. He said, I will never remember that anymore. ದೇವರು ಮರೆತು ಹೋಗುವ ಒಂದು ವಿಷಯವೇನೆಂದ್ರೆ ನಾವು ಅರಿಕೆ ಮಾಡಿದ ಪಾಪವು. ಕರ್ತನು ಹೇಳಿದ ಮಾತು, ಆ ಪಾಪಗಳನ್ನು ನಾನು ಎಂದಿಗೂ ನೆನಪು ಮಾಡಿಕೊಳ್ಳುವುದಿಲ್ಲ ಎಂದು. Thank God that he forgives and forgets. ದೇವರಿಗೆ ಸ್ತೋತ್ರ, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಮರೆತು ಹೋಗುವವನಾಗಿದ್ದಾನೆ. You can imagine what would have happened if the butler remembered Joseph earlier and 2 years back and told the Pharaoh what could have happened. ಒಂದು ವೇಳೆ ಪಾನದಾಯಕನು ಯೋಸೇಫನನ್ನು 2 ವರ್ಷಗಳ ಹಿಂದೆ ನೆನೆಸಿಕೊಂಡಿದ್ದರೆ ಯೋಸೇಫನಿಗೆ ಏನಾಗಿರಬಹುದು? We can speculate what could have happened. ಯೋಸೇಫನಿಗೆ ಏನಾಗಿರಬಹುದು ಎಂಬುದಾಗಿ ನಾವು ಊಹೆ ಮಾಡಬಹುದು. Pharaoh would have released him if with his influence, and then he could have gone back to any other house as a slave. ಫರೋಹನು ತನ್ನ ಒಂದು ಪ್ರಭಾವದಿಂದ ಯೋಸೇಫನನ್ನು ಸೆರೆಮನೆಯಿಂದ ಬಿಡಿಸಿರಬಹುದು. ಯೋಸೇಫನು ಬೇರೆ ಯಾರೋ ಒಬ್ಬ ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿರಬಹುದು, ಗುಲಾಮನಾಗಿ. In case he went back to Canaan to his family, ಒಂದು ವೇಳೆ ತನ್ನ ಕಾನಾನ್ ದೇಶದಲ್ಲಿರುವ ತನ್ನ ಕುಟುಂಬಕ್ಕೆ ಹಿಂತಿರುಗಿ ಹೋಗಿದ್ದರೆ how could his brothers accept him? Because they've been covering up and telling a lie to his father. What could have happened in that family if Joseph was to go there? ತನ್ನ ಅಣ್ಣಂದಿರು ಹೇಗೆ ಅವನನ್ನು ಸ್ವೀಕರಿಸಿಕೊಳ್ಳುತ್ತಿದ್ದರು? ಯಾಕಂದ್ರೆ ಅವರು ಈಗಾಗೆ ಮಾಡಿದ ತಪ್ಪನ್ನು ಅವರು ಮುಚ್ಚುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಆ ಕುಟುಂಬದಲ್ಲಿ ಏನು ನಡೆದಿರಬಹುದು? In case they have seen Joseph coming from a distance, I don't know if they would have gone and killed him. ಒಂದು ವೇಳೆ ಯೋಸೇಫನು ದೂರದಿಂದ ಬರುವುದನ್ನು ಈ ಅಣ್ಣಂದಿರು ನೋಡಿ ಅವನನ್ನು ಕೊಂದಿರಬಹುದು. But now in God's time, God kept him in the jail for a purpose. ಆದರೆ ದೇವರು ತನ್ನ ಉದ್ದೇಶದ ಮೇರೆಗೆ ತನ್ನ ಸಮಯಕ್ಕೆ
ಬರುವ ತನಕ ಸೆರೆಮನೆಯಲ್ಲಿ ಯೋಸೇಫನನ್ನು ಇಟ್ಟಿದ್ದನು. Now butler tells Pharaoh of this young Hebrew man and introduces him to Pharaoh. ಈಗ ಪಾನದಾಯಕನು ಆತನು ಫರೋವನಿಗೆ ಯೋಸೇಫನ ಕುರಿತಾಗಿ ಹೇಳಿ ಅವನನ್ನು ಪರಿಚಯ ಮಾಡಿಕೊಡುತ್ತಾನೆ. Potiphar forgot. His wife tried to do evil to him. The butler forgot. All forget, but God did it. ಪೋಟಿಫರನು ಮರೆತು ಹೋದನು, ಅವನ ಪತ್ನಿ ಕೇಡು ಮಾಡಬೇಕೆಂಬುದಾಗಿದ್ದನು, ಪಾನದಾಯಕನು ಸಹ ಮರೆತು ಹೋದನು. Now verse 14. ಈಗ 14ನೇ ವಚನ. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. Joseph had to be brought out from the jail. He had to be shaved because the Jewish people had beard, and the Egyptian people, as we see in the pictures and the statues and all of that, they were not like the Jewish people. They had mostly clean shave. ಫರೋಹನು ಯೋಸೇಫನನ್ನು ಕರೆಸಿದನು, ಸೆರೆಮನೆಯಿಂದ ಕರೆಸಿದನು ಮತ್ತು ಯೋಸೇಫನಿಗೆ ಕ್ಷೌರ ಮಾಡಿಸಿಕೊಳ್ಳಬೇಕಾಯಿತು. ಯಹೂದ್ಯರು ಅವರಿಗೆ ಅವನ ಮುಖದಲ್ಲಿ ಕೂದಲಿತ್ತು, ಆದರೆ ಐಗುಪ್ತ ದೇಶದವರು ಅವರಿಗೆ ಕ್ಲೀನ್ ಶೇವ್ ಆಗಿ ಅವರು ಇದ್ದರು. Maybe they will have a little goatee in the bottom, in the chin, just to show their position. That is how we see the pictures or statues of Egyptian pharaohs and all. ಐಗುಪ್ತ ದೇಶದಲ್ಲಿರುವ ಜನರು ಅಥವಾ ಫರೋವರು ಅವರು ತಮ್ಮ ಒಂದು ಸ್ಥಾನವನ್ನು ತೋರಿಸಿಕೊಳ್ಳುವುದಕ್ಕಾಗಿ ಒಂದು ಕೆನ್ನೆ ಮೇಲೆ ಅಥವಾ ಒಂದು ಚಿಕ್ಕ ಒಂದು ಸ್ವಲ್ಪ ಕೂದಲು ಮಾತ್ರ ಇದ್ದಿರಬಹುದು. Now this man is Joseph is lifted out of the prison, and now he shaves and changes his prison clothes. ಯೋಸೇಫನು ಈಗ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ತನ್ನ ವಸ್ತ್ರಗಳನ್ನು ಆತನು ಬದಲಾಯಿಸಿಕೊಂಡನು. The prison clothes. ಸೆರೆಮನೆಯ ವಸ್ತ್ರವನ್ನು ಬದಲಾಯಿಸಿದನು. It is a new life for him. ಈಗ ಯೋಸೇಫನಿಗೆ ನೂತನ ಜೀವಿತ. It is like a resurrection. ಒಂದು ಪುನರುದ್ಧಾನದ ಹಾಗೆ. He is raised up and he goes to the Gentile. This is also, we can see the picture of Jesus Christ. ಆತನು ಎದ್ದು ಬಂದು ಒಬ್ಬ ಅನ್ಯ ಜನಾಂಗದ ಅರಸನ ಬಳಿಗೆ ಬರುತ್ತಾನೆ. ಇದು ಸಹ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. We received a new clothing when we put our trust in the Lord Jesus Christ, a cloth of God's righteousness. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಸಹ ನೂತನ ವಸ್ತ್ರವನ್ನು ಪಡೆದುಕೊಂಡೆವು. ಆ ನೀತಿಯ ವಸ್ತ್ರವು ನಮಗೆ ದೊರಕಿತು. Joseph has lost 2 coats already. ಯೋಸೇಫನು ಈಗಾಗಲೇ 2 ಅಂಗಿಗಳನ್ನು ಕಳೆದುಕೊಂಡನು. One, his brothers took it and put the goat's blood on it to show to their father Jacob. ಒಂದು ಯೋಸೇಫನ ಅಣ್ಣಂದಿರು ತೆಗೆದುಕೊಂಡು ಅದಕ್ಕೆ ಒಂದು ರಕ್ತವನ್ನು ಹಚ್ಚಿ ತನ್ನ ತಂದೆಗೆ ತೋರಿಸಿದರು. And in Potiphar's wife took his second coat. ಪೋಟಿಫರನ ಮನೆಯಲ್ಲಿ ಯೋಸೇಫನು 2ನೇ ಅಂಗಿಯನ್ನು ಕಳೆದುಕೊಂಡನು. He's getting a new dress fit to stand before the king. ಇಲ್ಲಿ ಅರಸನ ಮುಂದೆ ನಿಂತುಕೊಳ್ಳುವುದಕ್ಕೆ ತಕ್ಕ ವಸ್ತ್ರವನ್ನು ಅವನಿಗೆ ಈಗ ದೊರಕಿತು. We were all as sinners. We were naked before a holy God. ನಾವೆಲ್ಲರೂ ಪಾಪಿಗಳು, ದೇವರ ಮುಂದೆ ಬೆತ್ತಲೆ ಆಗಿದ್ದೆವು. The Lord has to, like God gave Adam and Eve a new clothing of skin, the Lord Jesus Christ has given us a new clothing of righteousness. ದೇವರು ಆದಾಮ್ ಹವಲಿಗೆ ಹೇಗೆ ಆ ನೂತನ ವಸ್ತ್ರವನ್ನು ಕೊಟ್ಟನು, ಅದೇ ರೀತಿ can you repeat that, uncle, please? ಚರ್ಮದ ಅಂಗಿಯನ್ನು ಕೊಟ್ಟ ಹಾಗೆ, ಚರ್ಮದ ಅಂಗಿಯನ್ನು ಕೊಟ್ಟದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ನೀತಿಯ ವಸ್ತ್ರವನ್ನು ಆತನು ನಮಗೆ ದಯಪಾಲಿಸಿದ್ದಾನೆ. Verse 15 and 16. 15 ಮತ್ತು 16ನೇ ವಚನ. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು, ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ,
ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲವನೆಂದು ಹೇಳಿದನು. Here we see that when Pharaoh told that I heard that you can interpret dream, look at Joseph's answer. He gives glory to God. He says, I cannot do it, but he wanted to glorify God. ಫರೋಹನು ಯೋಸೇಫನಿಗೆ ನೀನು ಕನಸಿನ ಅರ್ಥವನ್ನು ಹೇಳಬಲ್ಲೆ ಎಂಬುದಾಗಿ ನಾನು ಕೇಳಿದ್ದೇನೆ ಎಂಬುದಾಗಿ ಹೇಳಿದಾಗ ಯೋಸೇಫನ ಉತ್ತರವನ್ನು ನಾವು ನೋಡಬಹುದು. ಯೋಸೇಫನು ದೇವರಿಗೆ ಮಹಿಮೆ ಉಂಟಾಗುವ ಹಾಗೆ ಮಾತನಾಡುತ್ತಾನೆ. It is not in me. ಇದು ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ ಎಂಬುದಾಗಿ ಯೋಸೇಫನು ಹೇಳಿದನು. God will give an answer. ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. Earlier, when he was back in home, when he had the dream, he was very quick to tell his brothers and everything about his glory when he was a young boy. ಯೋಸೇಫನು ಯವನಸ್ಥನಾಗಿದ್ದಾಗ ತನ್ನ ಮನೆಯಲ್ಲಿದ್ದಾಗ ಅವನಿಗೆ ಕನಸು ಬಿತ್ತು. ಆಗ ಆತನು ತಕ್ಷಣವೇ ಆ ಕನಸನ್ನು ತನ್ನ ಕುಟುಂಬದವರಿಗೆ ಹೇಳಿ ತಾನು ಹೆಚ್ಚಳ ಪಡುವುದನ್ನು ನಾವು ನೋಡಬಹುದು. But now he learned his lesson through all these years in Egypt, especially in jail. Now he became a patient man, a person who thanked God. ಆದರೆ ಈಗ ವರ್ಷಗಳು ಐಗುಪ್ತ ದೇಶದಲ್ಲಿ ಕಳೆದು ಆ ಸೆರೆಮನೆಯಲ್ಲಿ ತನ್ನ ಒಂದು ಪಾಠವನ್ನು ಕಲಿತು ತಾನು ದೇವರಿಗೆ ಮಹಿಮೆಯನ್ನು ಕೊಡುವುದನ್ನು ಕಾಣುತ್ತೇವೆ. If you and I have accomplished anything in our life, it is all because of God's grace, and we should be quick to give God the glory. ನಾವು ನಮ್ಮ ಜೀವಿತದಲ್ಲಿ ಏನಾದರೂ ಸಾಧಿಸದೇ ಆಗಿದ್ದರೆ ನಾವೆಲ್ಲರೂ ದೇವರಿಗೆ ನಾವು ಮಹಿಮೆ ಕೊಂಡಾಟವನ್ನು ಕೊಡುವವರಾಗಿರಬೇಕು. Joseph knew that anything we do, if it is a blessing, it is because of God. ಯೋಸೇಫನಿಗೆ ತಿಳಿದಿದ್ದೇನೆಂದ್ರೆ ನಾವೇನಾದರೂ ಮಾಡಿ ಅದು ಆಶೀರ್ವಾದಕರವಾಗಿರುವುದಾದರೆ ಅದು ದೇವರಿಂದ ಬಂದದೇ ಆಗಿದ್ದು ಎಂಬುದಾಗಿ. Here he has an opportunity to talk about the living God to a Pharaoh who is a pagan king, who is an idol worshipper. Here is his opportunity to talk about the living God. ಜೀವ ಸ್ವರೂಪನಾದ ದೇವರ ವಿಷಯವಾಗಿ ಮಾತನಾಡುವುದಕ್ಕೆ ಯೋಸೇಫನಿಗೆ ಒಂದು ಅವಕಾಶ. ಒಬ್ಬ ಅನ್ಯ ಜನಾಂಗದ ಅರಸನ ಮುಂದೆ, ಫರೋಹನ ಮುಂದೆ ಜೀವ ಸ್ವರೂಪನಾದ ದೇವರ ಕುರಿತಾಗಿ ಹೇಳುವ ಒಂದು ಅವಕಾಶ ಯೋಸೇಫನಿಗೆ ದೊರೆಯಿತು. He never covered up like many people today. Many Christian organizations, Christian groups, they won't tell Jesus' name. They will only say God. In India, telling about God is not a problem. But taking the name of Jesus Christ, even many Christians I have seen, they avoid that name. When they pray, they never say in the name of Jesus. They will say God and close it because they don't want to offend anybody. ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕ ಕ್ರೈಸ್ತ ಸಂಸ್ಥೆಯಲ್ಲಿ ಅವರು ಯೇಸು ಎಂಬ ಒಂದು ನಾಮವನ್ನು ಉಚ್ಚರಿಸುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ. ಆದರೆ ದೇವರು ಎಂಬುದಾಗಿ ಹೇಳುತ್ತಾರೆ. ನಮ್ಮ ಭಾರತ ದೇಶದಲ್ಲಿ ದೇವರು ಎಂದು ಹೇಳುವಾಗ ತೊಂದರೆ ಇಲ್ಲ. ಆದರೆ ಯೇಸು ಎಂಬುದಾಗಿ ಹೇಳಿ ಜನರನ್ನು ನೋಯಿಸಬಾರದೆಂಬುದಾಗಿ ಈ ರೀತಿಯಾಗಿ ಅವರು ಆ ಯೇಸುವಿನ ನಾಮವನ್ನು ತೆಗೆದುಕೊಳ್ಳುವುದಿಲ್ಲ. The same opportunity when Daniel had, he said to Nebuchadnezzar, there is a God in heaven. ದಾನಿಯೇಲನಿಗೂ ಸಹ ಈ ಅವಕಾಶ ದೊರೆತಾಗ ಪರಲೋಕದಲ್ಲಿ ದೇವರಿದ್ದಾನೆ ಎಂಬುದಾಗಿ ದಾನಿಯೇಲನು ಅಲ್ಲಿ ಅರಸನ ಮುಂದೆ ಹೇಳಿದನು. You and I should look for opportunity to talk about our Lord Jesus Christ whenever we get an opportunity. ನಾವು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವುದಕ್ಕೆ ಅವಕಾಶಗಳನ್ನು ನಾವು ಹುಡುಕುವವರಾಗಿರಬೇಕು. Verse 17 to 25, please read. 17ನೇ ವಚನದಿಂದ 25ನೇ ವಚನ ತನಕ. ಆಗ ಫರೋಹನು ಯೋಸೇಫನಿಗೆ, ನನ್ನ ಕನಸಿನೊಳಗೆ ನಾನು ನೈಲ್ ನದಿ ತೀರದಲ್ಲಿ ನಿಂತಿದ್ದೆನು. ನದಿಯೊಳಗಿಂದ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಒಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಅವಲಕ್ಷಣವಾದ ಕೊಬ್ಬಿಲ್ಲದ ಬಡವಾದ ಬೇರೆ 7 ಆಕಳುಗಳು ಬಂದವು. ಅಂತ ಬಡವಾದ ಆಕಳುಗಳನ್ನು ನಾನು ಐಗುಪ್ತ ದೇಶದಲ್ಲಿ ಎಲ್ಲಿಯೂ ನೋಡಿದ್ದಿಲ್ಲ. ಅದಲ್ಲದೆ ಕೃಶವಾಗಿದ್ದ ಆ ಬಡ ಆಕಳುಗಳು ಮೊದಲು ಕಾಣಿಸಿದ ಆ 7 ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. ತಿಂದಾಗಿಯೂ ತಿಂದವೆಂಬುದು ತೋರಲಿಲ್ಲ. ಅವು ಮೊದಲಿದ್ದಂತೆ ಬಡವಾಗಿಯೇ ಇದ್ದವು. ಅಲ್ಲಿಗೆ ಎಚ್ಚರವಾಯಿತು. ನನಗೆ ಬಿದ್ದ ಇನ್ನೊಂದು ಕನಸಿನೊಳಗೆ 7 ಒಳ್ಳೆ ಪುಷ್ಟಿಯುಳ್ಳ ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿ ಬಂದವು. ಅವುಗಳ ಹಿಂದೆ ಮೂಡಣ ಗಾಳಿಯಿಂದ
ಕೆಟ್ಟು ಬತ್ತಿ ಒಣಗಿ ಹೋಗಿದ್ದ ಬೇರೆ 7 ತೆನೆಗಳು ಮೊಳೆತು ಬಂದವು. ಬತ್ತಿ ಹೋಗಿದ್ದ ತೆನೆಗಳು ಆ 7 ಒಳ್ಳೆ ತೆನೆಗಳನ್ನು ನುಂಗಿಬಿಟ್ಟವು. ಈ ಕನಸುಗಳನ್ನು ಜೋಯಿಸರಿಗೆ ತಿಳಿಸಿದನು, ಆದರೆ ಅವುಗಳ ಅರ್ಥವನ್ನು ಬಿಚ್ಚಿ ಹೇಳುವುದಕ್ಕೆ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ. 25 also, brother. ಯೋಸೇಫನು ಫರೋಹನಿಗೆ, ತಾವು ಕಂಡ 2 ಕನಸುಗಳು ಒಂದೇ ವಿಷಯವಾದವುಗಳು. ದೇವರು ತಾನು ಮಾಡಬೇಕೆಂದಿರುವುದನ್ನು ಇವುಗಳ ಮೂಲಕ ತಮಗೆ ತಿಳಿಸಿದ್ದಾನೆ. Pharaoh repeats the dream to Joseph. Joseph says that the dream is same, one and both are one. ಫರೋನು ಯೋಸೇಫನಿಗೆ ಈ ಕನಸನ್ನು ತಿಳಿಸಿದನು. ಯೋಸೇಫನು ಫರೋನಿಗೆ ತಾವು ಕಂಡ 2 ಕನಸುಗಳು ಒಂದೇ ವಿಷಯವಾದವುಗಳು ಎಂದು ಹೇಳಿದನು. Repetition is because it is so certain. ಪದೇ ಪದೇ ಹೇಳಿದ್ದಕ್ಕೆ ಕಾರಣವೇನೆಂದ್ರೆ ಇದು ನಿಶ್ಚಯವಾಗಿ ನಡೆಯುವ ಒಂದು ಕಾರ್ಯ. 26 to 31. 26ನೇ ವಚನದಿಂದ 31ನೇ ವಚನ ತನಕ. ಆ 7 ಒಳ್ಳೆಯ ಆಕಳುಗಳು 7 ವರ್ಷಗಳು, ಆ 7 ಒಳ್ಳೆಯ ತೆನೆಗಳು 7 ವರ್ಷಗಳು. 2 ಕನಸುಗಳ ಅರ್ಥ ಒಂದೇ. ಒಳ್ಳೆ ಆಕಳುಗಳ ಹಿಂದೆ ಬಂದ ಅವಲಕ್ಷಣವಾದ ಆ ಬಡ ಆಕಳುಗಳು ಮೂಡಣ ಗಾಳಿಯಿಂದ ಕೆಟ್ಟು ಹೋಗಿದ್ದ ಆ 7 ಕಾಳಿಲ್ಲದ ತೆನೆಗಳು ಬರ ಉಂಟಾಗುವ 7 ವರ್ಷಗಳನ್ನು ಸೂಚಿಸುತ್ತವೆ. ದೇವರು ತಾನು ಮಾಡಬೇಕೆಂದಿರುವುದನ್ನು ತಮಗೆ ತಿಳಿಸಿದ್ದಾನೆಂಬುದಾಗಿ ನಾನು ಅರಿಕೆ ಮಾಡಿದ್ದೇನಷ್ಟೇ. ಕೇಳಯ್ಯ, ಐಗುಪ್ತ ದೇಶದಲ್ಲೆಲ್ಲ ಬಹು ವಿಶೇಷವಾದ 7 ಸುಭಿಕ್ಷ ವರ್ಷಗಳು, ಅವುಗಳ ತರುವಾಯ 7 ದುರ್ಭಿಕ್ಷ ವರ್ಷಗಳು ಬರುವವು. ಆಗ ಐಗುಪ್ತ ದೇಶದವರು ಮೊದಲಿದ್ದ ಸುಭಿಕ್ಷವನ್ನು ಮರೆತು ಬಿಡುವರು. ಆ ಬರದಿಂದ ದೇಶವು ಹಾಳಾಗಿ ಹೋಗುವುದು. ಮುಂದೆ ಬರುವ ಕ್ಷಾಮವು ಅತ್ಯಂತ ಘೋರವಾಗಿರುವುದರಿಂದ ಮೊದಲಿದ್ದ ಸಮೃದ್ಧಿಯ ಗುರುತೆ ಕಾಣಿಸದೆ ಹೋಗುವುದು. ಫರೋಹನಿಗೆ ಕನಸು 2 ವಿಧವಾಗಿ ಬಿದ್ದಿದ್ದರಿಂದ 31 very good, brother. Yes, uncle, 31. Joseph is telling 7 years of plenty and 7 years of famine. ಯೋಸೇಫನು ಹೇಳಿದ್ದೇನೆಂದ್ರೆ 7 ಸುಭಿಕ್ಷ ವರ್ಷಗಳು, ಅವುಗಳ ತರುವಾಯ 7 ದುರ್ಭಿಕ್ಷ ವರ್ಷಗಳು. Plenty and famine both can come from God. ಸುಭಿಕ್ಷ ವರ್ಷಗಳು ಮತ್ತು ದುರ್ಭಿಕ್ಷ ವರ್ಷಗಳು 2 ಸಹ ದೇವರಿಂದ ಬರಬಹುದು. We see in the Bible, whether it is with Israel or other nations, famine is often a judgment for their sin. ಇಸ್ರಾಯೇಲ್ ದೇಶದಲ್ಲಾಗಲಿ ಅಥವಾ ಅನ್ಯ ದೇಶಗಳಲ್ಲಿ ಆಗಲಿ ಆ ಬರ ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಬರುವ ನ್ಯಾಯ ತೀರ್ಪಾಗಿದೆ. Because of their sin, when it comes to Israel, because they have rejected the living God and they went after idols. ಆ ಕಾರಣ ಏನೆಂಬುದಾಗಿ ನೋಡುವಾಗ ಪಾಪ ಇಸ್ರಾಯೇಲ್ ದೇಶದಲ್ಲಿ ಅವರು ಪಾಪ ಮಾಡಿ ದೇವರನ್ನು ತಿರಸ್ಕರಿಸಿ ಅನ್ಯ ಜನಾಂಗ ವಿಗ್ರಹಗಳ ಹಿಂದೆ ಹೋದ ಕಾರಣ. Often we think that plenty is a real blessing. ಅನೇಕ ಬಾರಿ ನಾವು ನೆನೆಸುವುದೇನೆಂದ್ರೆ ಸುಭಿಕ್ಷ ಎಂಬುದಾಗಿ ಹೇಳುವಾಗ ದೇವರಿಂದ ಬಂದ ಆಶೀರ್ವಾದ ಎಂಬುದಾಗಿ. Material blessings need not be a real blessing. ಆರ್ಥಿಕವಾದ ಆಶೀರ್ವಾದ ಅದು ನಿಜವಾದ ಒಂದು ಆಶೀರ್ವಾದವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. In the life of Solomon, we see that he asked for wisdom, but God gave him wisdom plus the riches. ಸೊಲೊಮೋನನ ಜೀವಿತದಲ್ಲಿ ಸೊಲೊಮೋನು ದೇವರಲ್ಲಿ ಜ್ಞಾನವನ್ನು ಕೇಳಿಕೊಂಡನು, ಆದ್ರೆ ದೇವರು ಅವನಿಗೆ ಜ್ಞಾನವನ್ನು ಐಶ್ವರ್ಯವನ್ನು ಸಹ ಕೊಟ್ಟನು. But it was a test in that Solomon failed. ಆದ್ರೆ ದೇವರಿಂದ ಬಂದ ಒಂದು ಪರೀಕ್ಷೆ ಆಗಿತ್ತು, ಸೊಲೊಮೋನನು ಪರೀಕ್ಷೆಯಲ್ಲಿ ಸೋತೋದನು. Believers, be very careful when material prosperity happens. It need not be a blessing, it could be a test in our life, how we handle riches. ವಿಶ್ವಾಸಿಗಳಾಗಿ ನಾವು ಜಾಗ್ರತೆಯಿಂದ ಇರಬೇಕು. ಆರ್ಥಿಕವಾದ ಆಶೀರ್ವಾದ ಅದು ನಿಜವಾದ ಒಂದು ಆಶೀರ್ವಾದವಾಗಿ ಇಲ್ಲದೆ ಇರಬಹುದು. ಒಂದು ವೇಳೆ ದೇವರಿಂದ ಬರುವ ಒಂದು ಪರೀಕ್ಷೆಯಾಗಿರಬಹುದು. ನಾವು ಆರ್ಥಿಕವಾದ ಆಶೀರ್ವಾದವನ್ನು ನಾವು ಹೇಗೆ ನಾವು ನಿರ್ವಹಿಸುತ್ತೇವೆ ಎಂಬ ಒಂದು ಪರೀಕ್ಷೆ. Being a person who have come from the state of Kerala, I know how many of our forefathers have struggled. They had very little in their life materially, but when generation changed, the children are all blessed materially, but many of those material blessings have taken them away from God. ನಾನು ಕೇರಳ ರಾಜ್ಯದಿಂದ ಬಂದ ಒಬ್ಬ ವ್ಯಕ್ತಿ. ನನ್ನ ಪಿತೃಗಳು ಅವರು ಹೇಗೆ ಆರ್ಥಿಕವಾಗಿ ತುಂಬಾ ಬಡ ಸ್ಥಿತಿಯಲ್ಲಿ ಜೀವಿಸಿದರೆಂಬುದಾಗಿ ನಾನು ನೋಡಿದ್ದೇನೆ. ಆದ್ರೆ ಈಗ
ಒಂದು 2-3 ಪೀಳಿಗೆ ಆದ ನಂತರ ಈಗ ಅವರೆಲ್ಲರೂ ಆಶೀರ್ವಾದಕರವಾಗಿದ್ದಾರೆ. ಆದರೆ ಈ ಆಶೀರ್ವಾದವು ಅವರನ್ನು ಹೇಗೆ ದೇವರಿಂದ ದೂರ ತೆಗೆದು ಹಾಕಿದೆ ಎಂಬುದಾಗಿ ನಾನು ನೋಡಿದ್ದೇನೆ. We can see this we can see in many of the Western nations which were materially prosperous, but that took them away from God. You have to be very careful. ಪಾಶ್ಚಾತ್ಯ ದೇಶಗಳಲ್ಲಿಯೂ ಸಹ ನಾವು ನೋಡಬಹುದು, ಆರ್ಥಿಕವಾಗಿ ಆಶೀರ್ವಾದಕರವಾಗಿದ್ದಾರೆ, ಆದರೆ ಆ ಆಶೀರ್ವಾದ ಅವರನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗಿದೆ. We have to be very careful. ನಾವು ತುಂಬಾ ಜಾಗ್ರತೆಯಿಂದ ಇರಬೇಕು. That is what happened in Israel's life. When God blessed them, we read that they forgot God. ಇಸ್ರಾಯೇಲರ ಜೀವಿತದಲ್ಲಿಯೂ ಇದೇ ಸಂಭವಿಸಿತು. ದೇವರು ಅವರನ್ನು ಆಶೀರ್ವದಿಸಿದಾಗ ಇಸ್ರಾಯೇಲ್ ಜನರು ದೇವರನ್ನು ಮರೆತು ಹೋದರು. Let's read verse 32. 32ನೇ ವಚನವನ್ನು ಓದಿಕೊಳ್ಳೋಣ. ಫರೋಹನಿಗೆ ಕನಸು 2 ವಿಧವಾಗಿ ಬಿದ್ದಿದ್ದರಿಂದ ದೇವರು ಈ ಕಾರ್ಯವನ್ನು ನಿಶ್ಚಯಿಸಿ ಇದನ್ನು ಬೇಗ ಮಾಡುವನೆಂಬುದಾಗಿ ತಿಳುಕೊಳ್ಳಬೇಕು. Up to 33, brother. Up to 33. ಆದುದರಿಂದ ತಾವು ವಿವೇಕಿಯೂ ಬುದ್ಧಿವಂತನೂ ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕು. Joseph not only interprets the dream, but he gives advice to Pharaoh. ಯೋಸೇಫನು ಕನಸಿನ ಅರ್ಥವನ್ನು ಹೇಳಿದ್ದು ಮಾತ್ರವಲ್ಲದೆ ಫರೋಹನಿಗೆ ಸಲಹೆಯನ್ನು ಸಹ ಕೊಟ್ಟನು. Joseph is advising Pharaoh to collect all the surplus grain of the years of the plenty and keep it in store for the lean years. ಯೋಸೇಫನು ಹೇಳಿದ್ದೇನೆಂದ್ರೆ, ದೇಶದ ಎಲ್ಲಾ ಭಾಗಗಳಲ್ಲಿಯೂ ಸುಭಿಕ್ಷವಾದ 7 ವರ್ಷಗಳಲ್ಲಿ ದೇಶದ ಬೆಲೆಯೊಳಗಿಂದ ಆ ಒಂದು ಪಾಲನ್ನು ತೆಗೆದುಕೊಂಡು ಅದನ್ನು ಸೇವಿಸಬೇಕೆಂಬುದಾಗಿ. We know in India we have what is called the Food Corporation of India. We see warehouses in different places. In India, it's called Food Corporation of India to keep the grains. ಭಾರತ ದೇಶದಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಸ್ಥಳಗಳನ್ನು ವಿವಿಧ ಕಡೆಗಳಲ್ಲಿ ನಾವು ನೋಡಬಹುದು. But Joseph is the one who introduced that Food Corporation warehouses. He did it all across Egypt. ಆದರೆ ಯೋಸೇಫನು ತಾನೇ ಇದು ಪ್ರಥಮ ಬಾರಿಗೆ ಆತನು ಪರಿಚಯ ಮಾಡಿಕೊಟ್ಟದು. ಐಗುಪ್ತ ದೇಶದಲ್ಲೆಲ್ಲ ಈ ಆಹಾರ ಸಂಗ್ರಹಿಸುವ ಒಂದು ಸ್ಥಳವನ್ನು ಮಾಡಿಸಿದನು. 33 to 37. 33ನೇ ವಚನದಿಂದ 37ನೇ ವಚನ ತನಕ. ಆದುದರಿಂದ ತಾವು ವಿವೇಕಿಯೂ ಬುದ್ಧಿವಂತರು ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕು ಮತ್ತು ತಾವು ಒಂದು ಕೆಲಸ ಮಾಡಬೇಕು. ದೇಶದ ಎಲ್ಲಾ ಭಾಗಗಳಲ್ಲಿಯೂ ಕರ್ಣಿಕರನ್ನು ನೇಮಿಸಿ ಅವರ ಕೈಯಿಂದ ಸುಭಿಕ್ಷವಾದ 7 ವರ್ಷಗಳಲ್ಲಿ ದೇಶದ ಬೆಳೆಯೊಳಗೆ 5ನೆಯ ಪಾಲನ್ನು ಕಂದಾಯವಾಗಿ ಎತ್ತಿಸಬೇಕು. ಅವರು ಮುಂದಾಣ ಒಳ್ಳೆಯ ವರ್ಷಗಳಲ್ಲಿ ಆಹಾರ ಪದಾರ್ಥಗಳನ್ನು ದವಸ ಧಾನ್ಯಗಳನ್ನು ಕೂಡಿಸಿ ಫರೋಹನ ದೇಶದೊಳಗೆ ಪಟ್ಟಣಗಳಲ್ಲಿಟ್ಟು ಜೋಪಾನ ಮಾಡಲಿ. ಆ ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವ 7 ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು. ಆ ಮಾತು ಫರೋಹನಿಗೆ ಅವನ ಪರಿವಾರದವರೆಗೂ ಒಳ್ಳೆದಾಗಿ ತೋಚಿದ್ದರಿಂದ. Up to 37. You notice here that Joseph is never asking, please make me that person in charge of everything. He's just telling Pharaoh to what he need to do. ಇಲ್ಲಿ ಯೋಸೇಫನು ಫರೋಹನಿಗೆ ತಾನು ಏನು ಮಾಡಬೇಕೆಂಬುದಾಗಿ ಸಲಹೆ ಕೊಡುತ್ತಿದ್ದಾನೆ. ಆದರೆ ತನ್ನನ್ನು ಅಂದ್ರೆ ಯೋಸೇಫನನ್ನು ಅಧಿಕಾರಿಯಾಗಿ ನೇಮಿಸಬೇಕೆಂಬುದಾಗಿ ಫರೋಹನಲ್ಲಿ ಕೇಳಿಕೊಳ್ಳುತ್ತಿಲ್ಲ. Look at the significance of this. ಇದರ ಒಂದು ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಾಗ, when no one else could interpret, Pharaoh recognized the spirit of God in Joseph. ಬೇರೆ ಯಾರು ಈ ಕನಸಿನ ಅರ್ಥವನ್ನು ಬಿಡಿಸಲಿಕ್ಕೆ ಸಾಧ್ಯವಾಗದೇ ಇರುವಾಗ ಯೋಸೇಫನು ಬಿಡಿಸಿದಾಗ ದೇವರ ಆತ್ಮನು ಯೋಸೇಫನಲ್ಲಿ ಇರುವುದನ್ನು ಫರೋಹನು ಗುರುತಿಸಿದನು. Since the magicians and the wise men couldn't interpret, it would have been okay for Joseph to say that, I interpreted it, give me that position. He could have told it. ಐಗುಪ್ತ ದೇಶದಲ್ಲಿದ್ದ ಜೋಯಿಸರು ವಿದ್ವಾಂಸರು
ಈ ಕನಸಿನ ಅರ್ಥವನ್ನು ಬಿಡಿಸಲಿಕ್ಕೆ ಸಾಧ್ಯವಾಗುತ್ತಿದ್ದರಿಂದ ಯೋಸೇಫನು ತಾನು ಈ ಕನಸಿನ ಅರ್ಥವನ್ನು ಹೇಳುವುದರಿಂದ ಈ ಅಧಿಕಾರ ನನಗೆ ಕೊಡು ಎಂಬುದಾಗಿ ಹೇಳಬಹುದಾಗಿತ್ತು. Here we see a man who is not after any position. He is just giving glory to God. ಆದರೆ ಇಲ್ಲಿ ಈ ಮನುಷ್ಯನು ಯಾವ ಒಂದು ಸ್ಥಾನಮಾನಗಳನ್ನು ಆತನು ಹುಡುಕುತ್ತಿಲ್ಲ, ಆದರೆ ಎಲ್ಲ ಮಹಿಮೆಯು ದೇವರಿಗೆ ಕೊಡುತ್ತಿದ್ದಾನೆ. Just asking Pharaoh to find a person and put him in charge of collecting this grain and distributing it. ಫರೋವನಿಗೆ ಹೇಳಿದ್ದೇನೆಂದ್ರೆ ಒಬ್ಬ ಬುದ್ಧಿವಂತನು ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕೆಂಬುದಾಗಿ. Now let's read verse 38. ಈಗ 38ನೇ ವಚನವನ್ನು ಓದಿಕೊಳ್ಳೋಣ. ಒಳ್ಳೆದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. Pharaoh recognized the spirit of God because Joseph told about the living God who will give the answer to his dream interpretation. He is introduced to, and he realized immediately that God's spirit is in this man. ಯೋಸೇಫನು ಜೀವಸ್ವರೂಪನಾದ ದೇವರ ವಿಷಯವಾಗಿ ಫರೋವನಿಗೆ ಪರಿಚಯ ಮಾತನಾಡಿದನು. ಫರೋವನು ತಕ್ಷಣವೇ ಯೋಸೇಫನಲ್ಲಿ ದೇವರ ಆತ್ಮ ಉಂಟು ಎಂಬುದಾಗಿ ಗುರುತಿಸಿದನು. Immediately this Pharaoh, this pagan king, recognized the God of Joseph. ತಕ್ಷಣವೇ ಫರೋವನು, ಈ ಅನ್ಯ ಜನಾಂಗದ ಅರಸನು ಯೋಸೇಫನಲ್ಲಿ ದೇವರ ಆತ್ಮ ಉಂಟು ಎಂಬುದಾಗಿ ಗುರುತಿಸಿದನು. Same way Daniel's impact, influence made Nebuchadnezzar and other kings of the Medo-Persian Empire and Babylonian Empire to realize that there is a God in heaven. ಇದೇ ರೀತಿಯಾಗಿ ದಾನಿಯೇಲನ ಪ್ರಭಾವವು ನೆಬೂಕದ್ನೆಚ್ಚರ್ ಮತ್ತು ಇತರ ಮೇದ್ಯ ಪರ್ಷಿಯ ಅರಸುಗಳಿಗೆ ಒಬ್ಬ ಜೀವಸ್ವರೂಪನಾದ ದೇವರು ಇದ್ದಾನೆ ಎಂಬುದಾಗಿ ಗುರುತಿಸುವ ಹಾಗೆ ದಾನಿಯೇಲನ ಪ್ರಭಾವ ಉಂಟಾಯಿತು. When we take a stand for the Lord, God can use us to bring His name even before people we may never think. God can use us to bring His knowledge to the people. ನಾವು ಸರಿಯಾದ ನಿಲುವನ್ನು ನಾವು ತೆಗೆದುಕೊಳ್ಳುವಾಗ ನಾವು ನೆನೆಸದೇ ಇರುವ ಜನರ ಮುಂದೆ ದೇವರ ನಾಮವನ್ನು ಅಥವಾ ದೇವರ ಜ್ಞಾನವನ್ನು ಪ್ರಕಟಿಸುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. I remember in Uttar Pradesh, there's one brother Charlie who was arrested for sharing the gospel. He was put in the jail, and during that time when he was in the jail, when he was interviewed by the media and the police, he could share about the Lord Jesus Christ even in that place. ನನಗೆ ಜ್ಞಾಪಕ ಇರುವ ಒಂದು ಘಟನೆ, ಉತ್ತರ ಪ್ರದೇಶದಲ್ಲಿ ರಾಜ್ಯದಲ್ಲಿ ಚಾರ್ಲಿ ಎಂಬ ಒಬ್ಬ ಸಹೋದರರು ಅವರು ಸ್ವಾರ್ಥ ಸಾರಿದಕ್ಕಾಗಿ ಅವರನ್ನು ಬಂಧಿಸಿ ಸೆರೆಮನೆಗೆ ಜೈಲಿಗೆ ಹಾಕಿದಾಗ ಆ ಒಂದು ಸಂದರ್ಭದಲ್ಲಿ ಅವರು ಪ್ರೆಸ್ ಮೀಡಿಯಾ ಅವರಿಗೆ ಇಂಟರ್ವ್ಯೂ ಮಾಡುತ್ತಿರುವಾಗ ಆ ಒಂದು ಸಂದರ್ಭದಲ್ಲಿಯೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಸ್ವಾರ್ಥೆಯನ್ನು ಹಂಚಿಕೊಳ್ಳುವ ಅವಕಾಶವಾಗಿ ಅವರು ಉಪಯೋಗಿಸಿಕೊಂಡರು. Verse 39 to 41. 39ನೇ ವಚನದಿಂದ 41ನೇ ವಚನ ತನಕ. ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ, ಯೋಸೇಫನಿಗೆ ದೇವರು ಇದ್ದಾನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿ ಆಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ. The famine that God showed, the plenty and then the famine, it's going to be a worldwide famine. ದೇವರು ತೋರಿಸಿದ ಒಂದು ಸುಭಿಕ್ಷ ಮತ್ತು ದುರ್ಭಿಕ್ಷ ಇದು ಲೋಕಾದ್ಯಂತ ನಡೆಯುವ ಒಂದು ಕಾರ್ಯವಾಗಿದೆ. Even Egypt will be affected in that time of famine. ಐಗುಪ್ತ ದೇಶವು ಸಹ ಈ ಬರದ ಸಮಯದಲ್ಲಿ ಪರಿಣಾಮಕ್ಕೆ ಒಳಗಾಗುತ್ತದೆ. But Egypt will not be affected because there will be plenty in Egypt. ಆದರೆ ಐಗುಪ್ತ ದೇಶವು ಈ ಒಂದು ಪರಿಣಾಮಕ್ಕೆ ಒಳಗಾಗುವುದಿಲ್ಲ, ಕಾರಣ ಅದರಲ್ಲಿ ಐಗುಪ್ತ ದೇಶದಲ್ಲಿ ಅಲ್ಲಿ ಆಹಾರ ಇರುತ್ತದೆ. Now, if you look at the geography of Egypt and Canaan,
ಈ ಭೂಪಟದಲ್ಲಿ ಐಗುಪ್ತ ದೇಶವನ್ನು ಮತ್ತು ಕಾನಾನ್ ದೇಶವನ್ನು ನಾವು ನೋಡುವುದಾದ್ರೆ according to the word of God, ದೇವರ ವಾಕ್ಯದ ಅನುಸಾರವಾಗಿ Egypt is an irrigated land. From the Nile River, they take the water and they pump it with their feet and then they irrigate the land. ಐಗುಪ್ತ ದೇಶದವರು ಅವರು ನೈಲ್ ನದಿಯಿಂದ ನೀರನ್ನು ಅವರು ತಮ್ಮ ಕಾಲಿನಿಂದ ಅವರು ಪಂಪ್ ಮಾಡಿ ಅವರು ಕೃಷಿಗೆ ಬಳಸುತ್ತಾರೆ. Egypt is not dependent on rainfall. ಐಗುಪ್ತ ದೇಶವು ಮಳೆಯ ಮೇಲೆ ಅವರು ಆತುಕೊಳ್ಳುವುದಿಲ್ಲ. But Canaan was not like that. It is a place where God was taking them, was a place of hills and valleys. ಆದರೆ ಕಾನಾನ್ ದೇಶವು ಈ ರೀತಿಯಾಗಿರಲಿಲ್ಲ. ಅಲ್ಲಿ ಬೆಟ್ಟ ಗುಡ್ಡಗಳು ಇರುವ ಒಂದು ಪ್ರದೇಶವಾಗಿತ್ತು. But it was a prosperous land that God was giving them because God gives rain at the right time in Canaan. ಆದರೆ ಕಾನಾನ್ ದೇಶವು ಅಭಿವೃದ್ಧಿ ಆಗಿರುವ ಪ್ರದೇಶವಾಗಿದ್ದ ಕಾರಣ ದೇವರು ತಾನೇ ತಕ್ಕ ಸಮಯದಲ್ಲಿ ಮಳೆ ಸುರಿಸಿ ಆ ದೇಶವನ್ನು ಅಭಿವೃದ್ಧಿಪಡಿಸುವವನಾಗಿದ್ದನು. It was a land where God gives the rain at the right time, the former rain and the latter male and the latter at the right time. So when they live a life that is pleasing to God, God will give the right time the rain, not like Egypt. ಐಗುಪ್ತ ದೇಶದ ಹಾಗೆ ಅಲ್ಲ. ಆದರೆ ಇಸ್ರಾಯೇಲರು ದೇವರ ಮುಂದೆ ಅವರು ಸರಿಯಾಗಿ ನೀತಿವಂತರಾಗಿ ನಡೆಯುವುದಾದರೆ ದೇವರು ತಾನೇ ತಕ್ಕ ಸಮಯದಲ್ಲಿ ಹಿಂಗಾರು ಮತ್ತು ಮುಂಗಾರು ಮಳೆಯನ್ನು ಸುರಿಸಿ ಆ ದೇಶವನ್ನು ಅಭಿವೃದ್ಧಿಪಡಿಸುವವನಾಗಿರುತ್ತಾನೆ. As Pharaoh listened to Joseph, what Joseph tells makes sense to Pharaoh. ಯೋಸೇಫನು ಫರೋನಿಗೆ ಹೇಳಿದ ಮಾತು ಫರೋನಿಗೆ ಅದು ಸರಿ ತೋಚಿತು. Not only he interprets the dream, but he gives the solution to the problem. ಯೋಸೇಫನು ಕನಸಿನ ಅರ್ಥವನ್ನು ಹೇಳಿದ ಮಾತ್ರವಲ್ಲದೆ ಆ ಸಮಸ್ಯೆಗೆ ಪರಿಹಾರವನ್ನು ಸಹ ನೀಡಿದನು. We can find out the problem easy, but solution is not easy. ನಾವು ಸುಲಭವಾಗಿ ಸಮಸ್ಯೆಯನ್ನು ನಾವು ಕಂಡುಹಿಡಿಯಬಹುದು, ಆದರೆ ಅದಕ್ಕೆ ಪರಿಹಾರ ಕೊಡುವುದು ಸುಲಭವಲ್ಲ. All the world and all the religions of the world knows the problem. They know that there is sin, there is man is a sinner. That is understood by all. But the solution to sin, only in the Bible, only in God's presence, we see the remedy. ಲೋಕಾದ್ಯಂತ ದೇಶಗಳೆಲ್ಲ ಆ ಸಮಸ್ಯೆ ಏನೆಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ, ಪಾಪ ಎಂಬುದಾಗಿ. ಆದರೆ ಅದಕ್ಕೆ ಪರಿಹಾರ ದೇವರು ತಾನೇ ತನ್ನ ವಾಕ್ಯದಲ್ಲಿ ಕೊಟ್ಟಿದ್ದಾನೆ. The word of God has both the problems and the solution given to us. ದೇವರ ವಾಕ್ಯದಲ್ಲಿ ಆ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಏನೆಂಬುದಾಗಿಯೂ ಕೊಡಲ್ಪಟ್ಟಿದೆ. Pharaoh recognized that God is with Joseph and is asking, can we find a more wise man than Joseph? ಫರೋವನ್ನು ಗುರುತಿಸಿದ್ದೇನೆಂದರೆ ಯೋಸೇಫನ ಬಳಿಯಲ್ಲಿ ದೇವರಿದ್ದಾನೆ, ಯೋಸೇಫನಿಗಿಂತ ಯೋಗ್ಯವಾದ ಪುರುಷನು ನಮಗೆ ಸಿಕ್ಕಾನೆ ಎಂಬುದಾಗಿ ಫರೋನು ಹೇಳಿದನು. He realized that who can do this job better than this man Joseph? ಯೋಸೇಫನಿಗಿಂತ ಬೇರೆ ಯಾರು ಈ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸಬಹುದೆಂಬುದಾಗಿ ಫರೋನು ಹೇಳಿದನು. Pharaoh recognized him, but it's all happened because God been training him from the house of Potiphar. All this experience, God was training him for this moment. ಫರೋನು ಗುರುತಿಸಿದರು, ದೇವರು ತಾನೇ ಯೋಸೇಫನನ್ನು ಆ ಪೋಟಿಫರ್ ಮನೆಯಿಂದಲೂ ಆ ಸೆರೆಮನೆಯಿಂದಲೂ ಯೋಸೇಫನನ್ನು ಈ ಒಂದು ಕ್ಷಣಕ್ಕಾಗಿ, ಈ ಒಂದು ಸಮಯಕ್ಕಾಗಿ ಯೋಸೇಫನನ್ನು ತರಬೇತಿಗೊಳಿಸುತ್ತಿದ್ದನು. You may wonder why he was taken to Potiphar's house when he first came to Egypt. ಐಗುಪ್ತ ದೇಶಕ್ಕೆ ಮೊದಲು ಬಂದಾಗ ಪೋಟಿಫರ್ ಮನೆಗೆ ಯಾಕೆ ಆತನು ಕರೆದೊಯ್ಯಲ್ಪಟ್ಟನು ಎಂಬುದಾಗಿ ಅವನಿಗೆ ಆಶ್ಚರ್ಯ ಉಂಟಾಗಿರಬಹುದು. That is where he learned responsibility and accountability, and he was faithful. ಅಲ್ಲಿ ಅವನು ನಂಬಿಗಸ್ತತೆ ಮತ್ತು ಜವಾಬ್ದಾರಿ ಏನೆಂಬುದಾಗಿ ಕಲಿತುಕೊಂಡನು. ಅವನು ನಂಬಿಗಸ್ತನಾಗಿ ಜೀವಿಸಿದನು. Faithful in a little bit, God will put us in charge of greater things. ನಾವು ಚಿಕ್ಕ ವಿಷಯದಲ್ಲಿ, ಅಲ್ಪ ವಿಷಯಗಳಲ್ಲಿ ನಂಬಿಗಸ್ತರಾಗಿರುವುದಾದರೆ ದೇವರು ನಮ್ಮ ವಶಕ್ಕೆ ದೊಡ್ಡ ಜವಾಬ್ದಾರಿಯನ್ನು ಕೊಡುತ್ತಾನೆ. This is where many believers fail.
ಈ ವಿಷಯದಲ್ಲಿ ಅನೇಕ ವಿಶ್ವಾಸಿಗಳು ಸೋಲುತ್ತಾರೆ. Many are looking for greater positions to, and so then I will be faithful. But in the little things of life, if we are faithful, God will give us responsibility over greater things. ನಾವು ಚಿಕ್ಕ ವಿಷಯಗಳಲ್ಲಿ ನಂಬಿಕಸ್ಥರಾಗಿರುವುದಾದರೆ ದೇವರು ನಮಗೆ ದೊಡ್ಡ ಜವಾಬ್ದಾರಿಗಳನ್ನು ಅದನ್ನು ಕೊಡುವವನಾಗಿದ್ದಾನೆ. ಆದರೆ ಅನೇಕ ವಿಶ್ವಾಸಿಗಳು ಅವರು ದೊಡ್ಡ ವಿಷಯಗಳನ್ನು ನಮ್ಮ ವಶಕ್ಕೆ ಕೊಡಿರಿ, ನಾವು ನಂಬಿಕಸ್ಥರಾಗಿರುತ್ತೇವೆ ಎಂಬುದಾಗಿ ಹೇಳುತ್ತಾರೆ. And God is looking at little things, things that may not be very appreciated, very great in the world side, but small things where we are given responsibility. If we are faithful, God will give us greater positions, greater responsibilities. ಚಿಕ್ಕ ವಿಷಯಗಳಲ್ಲಿ ಲೋಕದ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಸಂಗತಿಗಳಲ್ಲಿ ನಾವು ನಂಬಿಕಸ್ಥರಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಾನೆ. ನಾವು ನಂಬಿಕಸ್ಥರಾಗಿರುವುದಾದರೆ ದೇವರು ನಮ್ಮ ವಶಕ್ಕೆ ದೊಡ್ಡ ಕಾರ್ಯಗಳನ್ನು, ದೊಡ್ಡ ಜವಾಬ್ದಾರಿಯನ್ನು ಆತನು ವಹಿಸುವವನಾಗಿರುತ್ತಾನೆ. Responsibilities in one small home or one home, now he is going to be responsible for the whole country of Egypt. ಒಂದು ಚಿಕ್ಕ ಒಂದು ಮನೆಯಲ್ಲಿ ಜವಾಬ್ದಾರಿಯನ್ನು ತೆಗೆದು ನಂಬಿಕಸ್ಥನಾಗಿದ್ದಾನೆ. ಈಗ ಒಂದು ದೊಡ್ಡ ಒಂದು ಜನಾಂಗದಲ್ಲಿ ದೇಶದಲ್ಲಿ ಆತನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದಾನೆ. Even in a very difficult place in the jail, the jailer recognized that he was a faithful man. ಆ ಸೆರೆಮನೆಯಲ್ಲಿ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಹ ಆ ಸೆರೆಮನೆ ಅಧಿಕಾರಿಯು ಯೋಸೇಫನನ್ನು ಗುರುತಿಸಿದನು. We are seeing tremendous transition in Joseph's life from the pit to palace. ಯೋಸೇಫನ ಜೀವಿತದಲ್ಲಿ ಹಳ್ಳದಿಂದ ಅರಮನೆಗೆ ಒಂದು ದೊಡ್ಡ ಒಂದು ಬದಲಾವಣೆಯನ್ನು ನಾವು ಕಾಣುತ್ತಿದ್ದೇವೆ. From jail to the throne next to Pharaoh. ಸೆರೆಮನೆಯಿಂದ ಆ ಅರಮನೆಯಲ್ಲಿ ಆ ಫರೋನಿಗಿಂತ ಎರಡನೇ ಒಂದು ಸ್ಥಾನದಲ್ಲಿ ಯೋಸೇಫನು ಬಂದನು. Word of God very clearly teaches that cross and suffering come first, then only crown. ಸತ್ಯವೇದ ಸ್ಪಷ್ಟವಾಗಿ ಕಲಿಸಿಕೊಡುವುದೇನೆಂದ್ರೆ ಶಿಲುಬೆ ಶ್ರಮೆ ಮೊದಲು, ನಂತರ ಆ ಜಯಮಾಲೆ ಅಥವಾ ಕಿರೀಟವು ದೊರೆಯುತ್ತದೆ. Even in the life of Jesus Christ, this was true. Can we expect anything better, anything greater, different? ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿಯೂ ಇದು ಸತ್ಯವಾಗಿತ್ತು. ನಾವು ಇದಕ್ಕಿಂತ ವಿಭಿನ್ನವಾಗಿ ಏನಾದರೂ ಇದನ್ನು ನೋಡಬೇಕಾ? In 1 Peter chapter 1, we read about the suffering that has to come to him and then the glory. ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ಶ್ರಮೆ ಮೊದಲು ಉಂಟಾಗಬೇಕು, ನಂತರ ಬರುವ ಆ ಮಹಿಮೆಯ ಕುರಿತಾಗಿ ನಾವು ಓದುತ್ತೇವೆ. That is exactly what God has for us also. First suffering, then glory. ನಮ್ಮ ಜೀವಿತದಲ್ಲಿಯೂ ಇದೇ ದೇವರಿಟ್ಟಿದ್ದಾನೆ. ಮೊದಲು ಶ್ರಮೆ, ನಂತರ ಆ ಜಯಮಾಲೆ ಅಥವಾ ಮಹಿಮೆ. That is God's way. It was true in Joseph's life. It was true in Jesus' life. And it will be true in your life and my life if we are faithful. ಇದು ದೇವರ ಮಾರ್ಗವಾಗಿದೆ. ನಾವು ನಂಬಿಗಸ್ತರಾಗಿರುವುದಾದರೆ ಈ ಕಾರ್ಯವು ನಮ್ಮ ಜೀವಿತದಲ್ಲಿ ಸಂಭವಿಸುತ್ತದೆ. ಯೋಸೇಫನ ಜೀವಿತದಲ್ಲಿಯೂ ಇದೇ ಆಗಿತ್ತು, ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿಯೂ ಇದೆ, ಮತ್ತು ನಮ್ಮ ಜೀವಿತದಲ್ಲಿಯೂ ಈ ರೀತಿಯಾಗಿ ಆಗುತ್ತದೆ ನಾವು ನಂಬಿಗಸ್ತರಾಗಿರುವುದಾದರೆ. Verse 42 and 43. 42 ಮತ್ತು 43ನೇ ವಚನಗಳು. ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವ ಅಧಿಕಾರಿಯನ್ನಾಗಿ ಇಟ್ಟನು. Joseph gets a ring which is his sign of his authority, and he gets a new coat. ಯೋಸೇಫನಿಗೆ ಅಲ್ಲಿ ಮುದ್ರೆ ಅಥವಾ ಒಂದು ಉಂಗುರ ಮತ್ತು ನೂತನವಾದ ಒಂದು ನಾರುಮಡಿ ಅವನಿಗೆ ದೊರೆಯಿತು. He lost his first and second coat like we have looked at earlier. One in the land of Canaan and one in Potiphar's house. He lost those coats, but now he got a fine linen coat. ಈಗಾಗಲೇ ನಾವು ಧ್ಯಾನ ಮಾಡಿದ ಹಾಗೆ ಯೋಸೇಫನು 2 ಅಂಗಿಯನ್ನು ಕಳೆದುಕೊಂಡನು. ಮೊದಲು ತನ್ನ ಕುಟುಂಬದಲ್ಲಿ ತನ್ನ ಅಣ್ಣಂದಿರು ತೆಗೆದುಕೊಂಡರು, ಎರಡನೇದಾಗಿ ಪೋಟಿಫರನ ಮನೆಯಲ್ಲಿ ಕಳೆದುಕೊಂಡನು. ಈಗ ಯೋಸೇಫನಿಗೆ ನಾರುಮಡಿಯು ಒಂದು ನೂತನ ವಸ್ತ್ರವು ಅವನಿಗೆ ದೊರೆಯಿತು. Even though he lost his coat in Potiphar's house,
He never lost his character. ಯೋಸೇಫನು ಪೋಟಿಫರ ಮನೆಯಲ್ಲಿ ತನ್ನ ವಸ್ತ್ರವನ್ನು ಅಂಗಿಯನ್ನು ಕಳೆದುಕೊಂಡರೂ ಸಹ ತನ್ನ ವ್ಯಕ್ತಿತ್ವ ಅಥವಾ ಗುಣಲಕ್ಷಣವನ್ನು ಅವನು ಕಳಕೊಳ್ಳಲಿಲ್ಲ. All that suffering and waiting was worth it. God is able to give much more than what we have lost if we are faithful to Him. ಆ ಒಂದು ಶ್ರಮೆ ಎಲ್ಲವೂ ಅದು ತಕ್ಕದಾಗಿತ್ತು. ನೀವು ತಾಳ್ಮೆಯಿಂದ ನಂಬಿಕಸ್ಥರಾಗಿರುವುದಾದ್ರೆ ಆ ತಕ್ಕ ಸಮಯದಲ್ಲಿ ಅದೆಲ್ಲವೂ ಕಾರ್ಯ ಮಾಡುತ್ತದೆ. God will compensate abundantly anything that we have lost for His name's sake. ಆತನ ನಾಮದ ನಿಮಿತ್ತ ನಾವು ಏನಾದರೂ ನಷ್ಟಪಡಿಸಿಕೊಂಡಿದ್ದೇ ಆಗಿದ್ದರೆ ದೇವರು 2ರಷ್ಟು ಕೊಡುವುದಕ್ಕೆ ಆತನ ಶಕ್ತನಾಗಿದ್ದಾನೆ. Paul tells that this is a light affliction. ಪೌಲನು ಹೇಳುವುದೇನೆಂದರೆ ಇದು ತುಂಬಾ ಹಗುರವಾದ ಒಂದು ಶ್ರಮೆಯಾಗಿದೆ. Peter tells it is temporal. ಪೇತ್ರನು ಹೇಳುವುದೇನೆಂದರೆ ತಾತ್ಕಾಲಿಕವಾದ ಶ್ರಮೆ. Ring is an official position. Now he can be putting his sign or the seal of the. It's like similar to Pharaoh. ಈಗ ಫರೋಹನ ಹಾಗೆ ಯೋಸೇಫನಿಗೂ ಸಹ ಒಂದು ಮುದ್ರಿಕೆ ಮುದ್ರಿಕೆ ಇರುವ ಒಂದು ಉಂಗುರವು ಅವನಿಗೆ ದೊರೆಯಿತು. Pharaoh is telling that no one is greater than you in the land of Egypt. ಐಗುಪ್ತ ದೇಶದಲ್ಲಿ ನಿನಗಿಂತ ದೊಡ್ಡವನು ಯಾರೂ ಇಲ್ಲ ಎಂಬುದಾಗಿ ಫರೋಹನು ಯೋಸೇಫನಿಗೆ ಹೇಳಿದನು. 43 to 45. 43ನೇ ವಚನದಿಂದ 45ನೇ ವಚನ ತನಕ. 2ನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಇನ್ನು ಫರೋಹನು ಅವನಿಗೆ, ನಾನು ಫರೋಹನು ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಹೇಳಿದನು. ಮತ್ತು ಫರೋಹನು ಯೋಸೇಫನಿಗೆ ಸಾಪ್ನಾ ತೇನಹ ಎಂದು ಹೆಸರಿಟ್ಟು ಓನ್ ಎಂಬ ಗುರು ಪೀಠದ ಆಚಾರ್ಯನಾಗಿದ್ದ ಪೋಟಿಫೇರನ ಮಗಳಾದ ಅಸನಾತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು. ಯೋಸೇಫನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು. Joseph was honored to the maximum after all the suffering he went through. ಯೋಸೇಫನು ತಾನು ಎಲ್ಲ ಶ್ರಮೆಯನ್ನು ಅನುಭವಿಸಿದ ನಂತರ ಈಗ ಆತನಿಗೆ ಅತ್ಯುನ್ನತವಾದ ಒಂದು ಗೌರವ ದೊರಕಿತು. Pharaoh gives him a new name. That means the revealer of secret things, the one who can interpret or reveal secret things. That is the name that was given to him. ಫರೋಹನು ಯೋಸೇಫನಿಗೆ ಹೊಸ ಹೆಸರನ್ನು ಕೊಟ್ಟನು. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ ರಹಸ್ಯವಾದ ಅಥವಾ ಗುಪ್ತವಾದ ವಿಷಯಗಳನ್ನು ಪ್ರಕಟಿಸುವವನು ಎಂಬುದಾಗಿ. Verse 46. 46ನೇ ವಚನ. ಯೋಸೇಫನು ಐಗುಪ್ತ ದೇಶದ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ನಿಂತಾಗ 30 ವರ್ಷದವನಾಗಿದ್ದನು. ಅವನು ಫರೋಹನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದನು. Here we read about the age of Joseph. At this time it was 30. ಯೋಸೇಫನು ಈ ಸಂದರ್ಭದಲ್ಲಿ ಅವನ ವಯಸ್ಸು 30 ವರ್ಷವಾಗಿತ್ತು. Now we can see similarity with our Lord Jesus Christ. It was 30 years when he came to his public ministry. ಕರ್ತನಾದ ಯೇಸು ಕ್ರಿಸ್ತನ ಜೀವನಕ್ಕೆ ಹೋಲಿಸಿ ನಾವು ನೋಡುವುದಾದರೆ ಕರ್ತನು ಸಹ 30 ವರ್ಷ ಪ್ರಾಯದವನಾಗಿರುವಾಗ ಬಹಿರಂಗ ಸೇವೆಗೆ ಬಂದನು. Joseph was in his native place 17 years. ಯೋಸೇಫನು ತನ್ನ ಸ್ವದೇಶದಲ್ಲಿ ಅಥವಾ ತನ್ನ ಕುಟುಂಬದವರೊಂದಿಗೆ 17 ವರ್ಷಗಳ ಕಾಲ ಇದ್ದನು. If now he is 30, that means 13 years he lived in Egypt. Since he was brought to Egypt, 13 years have passed. ಈಗ ಆತನು 30 ವರ್ಷ ಪ್ರಾಯದವನಾಗಿದ್ದಾನೆ. ಅಂದರೆ ಐಗುಪ್ತ ದೇಶಕ್ಕೆ ಬಂದ ಮೇಲೆ 13 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿದ್ದಾನೆ. In that 2 years was in a terrible jail. 13 ವರ್ಷಗಳಲ್ಲಿ 2 ವರ್ಷಗಳ ಕಾಲ ಭಯಂಕರವಾಗಿ ಸೆರೆಮನೆಯ ವಾಸವಾಗಿದ್ದನು. 1 year plus 2 years. 1 year till he interpreted the butler and baker's dream. After that 2 more years. So 3 years probably he was in the jail. 1 ವರ್ಷ ಆ ಒಂದು ಅರ್ಥವನ್ನು ಬಿಡಿಸಿದ ನಂತರ 2 ವರ್ಷಗಳ ಕಾಲ ಆತನು ಸೆರೆಮನೆಯಲ್ಲಿದ್ದನು. ಒಟ್ಟು 3 ವರ್ಷಗಳ ಕಾಲ ಸೆರೆಮನೆ ವಾಸವಾಗಿದ್ದನು. That means maybe about 10 years he was in Potiphar's house. ಇದರ ಅರ್ಥ ಸುಮಾರು 10 ವರ್ಷಗಳ ಕಾಲ ಪೋಟಿಫರ್ ಮನೆಯಲ್ಲಿ ಸೇವೆ ಮಾಡಿದನು. So now he is 30 at the young age of
30 years he coming into the official position. ಈಗ 30 ವರ್ಷ ಪ್ರಾಯದವನಾಗಿ ಆತನು ಆ ಒಂದು ಆ ಪಟ್ಟಕ್ಕೆ ಅಥವಾ ಆ ಒಂದು ಅಧಿಕಾರಕ್ಕೆ ಆತನು ಬರುತ್ತಾನೆ. He is second in command after Pharaoh. ಫರೋವನ ನಂತರ ಎರಡನೇ ಸ್ಥಾನದಲ್ಲಿ ಎರಡನೇ ಅಧಿಕಾರಿಯಾಗಿ ಆತನಿದ್ದಾನೆ. Why Pharaoh gave this position to him? Why he gave this position to him? ಫರೋವನು ಯಾಕೆ ಯೋಸೇಫನಿಗೆ ಈ ಅಧಿಕಾರ ಅಥವಾ ಈ ಸ್ಥಾನವನ್ನು ಕೊಟ್ಟನು? First, he recognized that the Spirit of God or God was with him. ಮೊದಲು ಫರೋವನು ಗುರುತಿಸಿದ್ದೇನೆಂದ್ರೆ ದೇವರ ಆತ್ಮ ಅಥವಾ ದೇವರು ಯೋಸೇಫನ ಸಂಗಡ ಇದ್ದನು ಎಂಬುದಾಗಿ. Now he was a faithful man. He recognized that, and that's why he has chosen him. ಯೋಸೇಫನು ನಂಬಿಕಸ್ಥನಾದ ಒಬ್ಬ ಮನುಷ್ಯನು. ಫರೋವನು ಈ ಸಂಗತಿಯನ್ನು ಗುರುತಿಸಿ ಅವನನ್ನು ಆರಿಸಿಕೊಂಡನು. May we learn these wonderful lessons from all this experience that Joseph has gone through, to know that there is always a lifting of God will lift us if we humble ourselves and be faithful. At the right time, God will lift us up. ನಾವು ನಮ್ಮನ್ನೇ ತಗ್ಗಿಸಿಕೊಂಡು ನಾವು ನಂಬಿಕಸ್ಥರಾಗಿರುವುದಾದರೆ ನಾವು ನೆನಪು ಮಾಡಿಕೊಳ್ಳಬೇಕು, ದೇವರು ಯಾವಾಗ ತನ್ನ ಸಮಯದಲ್ಲಿ ಆತನು ನಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. God is looking for faithful men and women even today. ಈ ದಿನಗಳಲ್ಲಿಯೂ ದೇವರು ನಂಬಿಕಸ್ಥರಾದ ಸ್ತ್ರೀ ಪುರುಷರನ್ನು ಹುಡುಕುತ್ತಿದ್ದಾನೆ. Potiphar, Joseph's brothers did evil to him. Potiphar did evil to him. His wife did evil to him. The butler forgot him, but God never forgets. At his right time, he lifted him up. ಯೋಸೇಫನ ಅಣ್ಣಂದಿರು ಯೋಸೇಫನಿಗೆ ಕೇಡು ಮಾಡಿದರು, ಪೋಟಿಫರನ್ನು ಕೇಡು ಮಾಡಿದನು, ಪೋಟಿಫರನ ಪತ್ನಿಯು ಸಹ ಕೇಡು ಮಾಡಿದನು. ಪಾನದಾಯಕನು ಯೋಸೇಫನನ್ನು ಮರೆತನು, ಆದರೆ ದೇವರು ಆತನನ್ನು ಮರೆಯಲಿಲ್ಲ, ಅದರ ತಕ್ಕ ಸಮಯದಲ್ಲಿ ಮೇಲಕ್ಕೆ ಎತ್ತಿದನು. They all did evil, but God meant it for good. ಇವರೆಲ್ಲರೂ ಯೋಸೇಫನಿಗೆ ಕೇಡು ಮಾಡಿದರು, ಆದರೆ ಆ ಕೇಡಲ್ಲ ಯೋಸೇಫನ ಒಂದು ಹಿತಕ್ಕಾಗಿ ದೇವರು ಮಾರ್ಪಡಿಸಿದನು. He never complained. There's only one time he asked the butler to give him some help, but even that he didn't get it. So his life was totally dependent on God. ಯೋಸೇಫನ ಜೀವನ ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿಸಿ ದೇವರ ಮೇಲೆ ಆತುಕೊಂಡಿತ್ತು. ಯೋಸೇಫನ ಎಂದಿಗೂ ದೂರು ಹೇಳಲಿಲ್ಲ. ಒಂದೇ ಬಾರಿ ಆತನು ಆ ಸಹಾಯವನ್ನು ಪಾನದಾಯಕನಲ್ಲಿ ಸಹಾಯವನ್ನು ಕೇಳಿಕೊಂಡನು, ಅದು ಸಹ ಅದು ನೆರವೇರಲಿಲ್ಲ. So his life was something that totally dependent on God. ಯೋಸೇಫನ ಜೀವನ ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡದಾಗಿತ್ತು. Dear brothers and sisters, we will close the study here today, but let us do the same thing. What tremendous lesson we can learn from Joseph's life. ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಯನವನ್ನು ಇಲ್ಲಿ ನಾವು ಮುಕ್ತಾಯ ಮಾಡೋಣ. ಆದ್ರೆ ಯೋಸೇಫನ ಜೀವನದಿಂದ ನಾವು ಎಷ್ಟು ದೊಡ್ಡ ಪಾಠಗಳನ್ನು ನಾವು ಕಲಿಯಬೇಕಾಗಿದೆ. Suffering will be followed by glory. ಶ್ರಮೆ ಅದಾದ ನಂತರ ಮಹಿಮೆ ಅಥವಾ ಜಯಮಾಲೆ ದೊರೆಯುತ್ತದೆ. If that is what God the Father has set for his beloved Son Jesus Christ, suffering and then glory, how can we expect anything different in our life? ತಂದೆ ಆದ ದೇವರು ತನ್ನ ಪ್ರಿಯ ಕುಮಾರನಾದ ಕರ್ತನಾದ ಯೇಸು ಕ್ರಿಸ್ತನಿಗೂ ಸಹ ಈ ಕಾರ್ಯವನ್ನೇ ಮಾಡಿದನು. ಶ್ರಮೆ ನಂತರ ಮಹಿಮೆ. ನಾವು ಹೇಗೆ ವಿಭಿನ್ನವಾದ ಕಾರ್ಯಗಳನ್ನು ಎದುರು ನೋಡುವುದು ಹೇಗೆ? In the New Testament, we are never promised material prosperity or material blessings. That was promised to Israel in the Old Testament, but even for that, they had to be obedient. ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳಿಗೆ ಆರ್ಥಿಕವಾದ ಆಶೀರ್ವಾದ ವಾಗ್ದಾನವಾಗಿ ಕೊಡಲ್ಪಟ್ಟಿಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಆರ್ಥಿಕವಾದ ಆಶೀರ್ವಾದ, ಆದರೆ ಅವರು ವಿಧೇಯರಾಗಿರಬೇಕು. In the New Testament, we are only told that seek ye first the kingdom of God and his righteousness, he will add what is needed. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ತಿಳಿಸಿರುವ ವಿಷಯವೇನೆಂದ್ರೆ, ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕು, ನಂತರ ಉಳಿದ ವಿಷಯಗಳು ನಮಗೆ ದೊರೆಯುತ್ತದೆ. And in the world you will have tribulation, but be of good cheer, I have overcome the world. That is our promise, and we are blessed with all spiritual blessings
in the heavenly places, as we read in Ephesians 1:3. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದುವ ಹಾಗೆ ದೇವರು ನಮಗೆ ಸಕಲ ಆತ್ಮೀಯ ವರಗಳನ್ನು ಪರಲೋಕದಲ್ಲಿ ಕ್ರಿಸ್ತನಲ್ಲಿ ನಮಗೆ ಆಶೀರ್ವದಿಸಿದ್ದಾನೆ ಮತ್ತು ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು, ಆದರೆ ದೃಢವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ವಾಗ್ದಾನವನ್ನು ದೇವರು ಕರ್ತನು ತಾನೇ ನಮಗೆ ಕೊಟ್ಟಿದ್ದಾನೆ. Let God help us to be faithful in whatever responsibility God has given us. ದೇವರು ನಮಗೆ ಕೊಟ್ಟಿರುವ ಯಾವ ಒಂದು ಜವಾಬ್ದಾರಿ ಆಗಲಿ ಅದರಲ್ಲಿ ನಾವು ನಂಬಿಕಸ್ಥರಾಗಿರೋಣ. Thank you very much. Lord willing, we will continue it next week. ಧನ್ಯವಾದಗಳು. ದೇವರ ಚಿತ್ತವಿರುವುದಾದರೆ ನಾವು ಮುಂದಿನ ವಾರ ಅಧ್ಯಯನವನ್ನು ಮುಂದುವರಿಸೋಣ.